ಹುಬ್ಬಳ್ಳಿಯಲ್ಲಿ ನೇಹಾನ್ನ ಕೊಲೆ ಮಾಡಿದ್ದಾರೆ. ಅದು ಫಯಾಜ್ ಅಂತ ಮುಸ್ಲಿಂ ಹುಡುಗ. ಈ ಮುಸ್ಲಿಂ ಹುಡುಗರು ತುಂಬ ಜನ ಇವತ್ತು ಕೊಲೆ, ಸುಲಿಗೆ, ದರೋಡೆ, ಬಾಂಬು ಇದೇ ಥರ ಇದಕ್ಕೆ ಇಳಿದಿದ್ದಾರೆ. ಅವರಿಗೆ ಏನು ಕೆಲಸನೇ ಇಲ್ಲ, ಇದೇ ಇದು ದಂಧೆ ಆಗಿಬಿಟ್ಟಿದೆ. 100ಅಲ್ಲಿ 40% ಮುಸ್ಲಿಮ್ರು ಎಲ್ಲ ರೌಡಿಸಮು, ಕೊಲೆ ಈ ಥರನೇ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇದ್ದುಕೊಂಡೇನೋ ಅಲ್ಲಿ ಇಲ್ಲಿ ಯಾರ್ದಾರು ದರೋಡೆ ಮಾಡ್ಕೊಂಡು ಹೋಗೋದು, ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದು, ಏನೇನೋ ಮಾಡ್ತಾ ಇದ್ದಾರೆ. ಅವ್ರ ಮನೆಗಳಲ್ಲಿ ಏನು ಕಲಿಸ್ಕೊಡ್ತಾರೋ ಗೊತ್ತಿಲ್ಲ. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಉಳಿದವರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮ್ಮ ಶಾಲೆಗೆ ಕೊಡುವಂತಹ ಡೊನೇಷನ್. ಮತ್ತು ಫ್ರೇಜರ್ ಟೌನ್ ಹತ್ರ ಹರ್ಷಿಕಾ ಮತ್ತು ಭುವನ್ ಇಬ್ಬರು ಆ್ಯಕ್ಟರ್ಗಳಿಗೆ ಹೋಟ್ಲಿಗೆ ಹೋದಾಗ ಏನೋ ಈ ಮುಸಲ್ಮಾನ್ ಹುಡುಗರುಗಳು ಅವರಿಗೆ ಮೇಲೂ ಹಲ್ಲೆ ಮಾಡೋಕ್ಕೆ ನೋಡಿದ್ದಾರೆ, ಅವ್ರ ಚೈನ್ ಕಿತ್ಕೊಳ್ಳೋಕೆ ನೋಡಿದ್ದಾರೆ, ಅವ್ರ ಕೈಗೆ ಗಾಯಗಳನ್ನು ಮಾಡಿದ್ದಾರೆ. ಅವ್ರ ಪಾಡಿಗೆ ಹೋಗ್ತಾ ಇದ್ರು ಬಿಡಲ್ಲ ಇವರು, ಈ ಮುಸ್ಲಿಂ ಹುಡುಗರುಗಳು. ಆ್ಯಕ್ಚುಲಿ ಎಲ್ಲ ಮುಸ್ಲಿಮ್ಸು ಅದೇ ಥರ ಅಂತ ಅಲ್ಲ, ಒಳ್ಳೆಯ ಮುಸ್ಲಿಮ್ಸು ಇದ್ದಾರೆ. ನಮಗೂ ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ. ಮುಸ್ಲಿಮ್ಸು ತುಂಬ ಒಳ್ಳೆಯವರು ಇದ್ದಾರೆ. ಆದರೆ ಕೆಲ ಮುಸ್ಲಿಮರು ಅಂದರೆ 100ಅಲ್ಲಿ 40% ಈ ಥರ ರೌಡಿಸಮಲ್ಲಿ ಮುಸ್ಲಿಮರು ತೊಡಸ್ಕೊಂಡಿದ್ದಾರೆ. ಈ ಮುಸ್ಲಿಂ ಫ್ಯಾಮಿಲಿಯ ಅಪ್ಪ ಅಮ್ಮ ಏನು ಕಲಿಸ್ತಾರೋ, ಅವ್ರು ಯಾಕೆ ಆಗಿದ್ದಾರೆ ಅಂತ ದೇವರೇ ಬಲ್ಲ. ಅವರಿಗೆ ಒಳ್ಳೆ ಇದೇ ಇಲ್ಲ. ಫ್ರೇಜರ್ ಟೌನು, ಆಸ್ಟಿನ್ ಟೌನು, ಶಿವಾಜಿನಗರ ಇದೇ ಥರ ಎಲ್ಲೆಲ್ಲಿ ಮುಸ್ಲಿಂ ಏರಿಯಾ ಇದೆ ಅಲ್ಲೆಲ್ಲ ಥರ ಪಾಕಿಸ್ತಾನ್ ಥರ ಆಡ್ತಾರೆ. ಒಂದು ಸಲ ನಾನೇ ಬೈಕಲ್ಲಿ ಹೋಗಬೇಕಾದ್ರೆ ಅದೇನೋ ಮೀಟಿಂಗ್ ಏನೋ ಇದೆಯಂತ ಫುಲ್ ರೋಡ್ ಬ್ಲಾಕ್ ಮಾಡಿದ್ದಾರೆ. ಮೀಟಿಂಗ್ ಎಷ್ಟು ಗಂಟೆಗೆ ಅಂತ ಕೇಳಿದ್ರೆ 6 ಗಂಟೆಗೆ ಅಂದರು. ಹಾಗಾದರೆ ಇವಾಗಲೇ ಯಾಕೆ ರೋಡ್ ಬ್ಲಾಕ್ ಮಾಡಿದರೆ? 2 ಗಂಟೆಗೆ ರೋಡ್ ಬ್ಲಾಕ್ ಮಾಡ್ಕೊಂಡು ಕೂತಿದ್ರು. ಯಾಕೆ ಬ್ಲಾಕ್ ಮಾಡ್ತೀರಾ, ನಾವು ಹೋಗ್ತೀವಿ ಇಲ್ಲಿಂದ ಸ್ವಲ್ಪ ಬಿಡಿ ಅಂದರೆ ಏನು ಇದು ಬಿಡಲ್ಲ ಇಲ್ಲಿಂದ. ಇವರು ಬೈಕ್ ನಿಲ್ಲಿಸ್ಬಿಟ್ಟು ಅವ್ರ ಬೈಕಿಗೆ ಪೆಟ್ರೋಲ್ ಹಾಕಿ ಉಯಿರೋ ಅಂತ ಹೇಳ್ತಾರೆ. ನಾನು ಕೋಪ ಬಂತು, ನಾನು ಎಲ್ಲಿಂದನೇ ಹೋಗ್ತೀನಿ, ಉಯ್ರಿ ನೋಡೋಣ ಹೇಗೆ ಮಾಡ್ತೀರಾ ಅಂತ. ಇದೇನು ಪಾಕಿಸ್ತಾನ ನಮ್ಮಪ್ಪನ ಮನೆನ ಇದು ಅಂತ ಕೇಳಿಬಿಟ್ಟು ಅಲ್ಲಿಂದನೇ ನಾನು ಹೋದೆ. ಆದರೆ ಈ ಥರ ಅವರು, ನಾನು ಹುಡುಗಿ ಅಂತ ನನಗೇನು ಮಾಡಿಲ್ಲ, ಬೇರೆ ಹುಡುಗ ಯಾರು ಇದ್ದರೆ ಹೊಡೆದಿರೋರು ಅವರು. ಈ ಥರ ಹಲ್ಲೆಗಳನ್ನು ಮಾಡ್ತಾರೆ ಈ ಮುಸ್ಲಿಮ್ಸು. ಅವರಿಗೆ ಒಂದು ಏರಿಯಾ ಇರುತ್ತೆ, ಆ ಏರಿಯಾದಲ್ಲಿ ಅವ್ರದ್ದೇ ರೌಡಿಸಮು. ಈ ಥರ ಎಷ್ಟೋ ಜನ ಹುಡುಗಿಯರನ್ನ ಕೊಂದದ್ದು, ಅಂದರೆ ಎಷ್ಟೋ ಹಿಂದೂಗಳು ಕೊಂದಿದ್ದಾರೆ, ಕ್ರಿಶ್ಚಿಯನ್ಸು ಕೊಂದಿದ್ದಾರೆ, ಅಂತ ಅಲ್ಲ. ಆದರೆ ಮುಸ್ಲಿಮ್ಸು ಜಾಸ್ತಿ ಈ ನಮ್ಮ ಇಂಡಿಯಾದಲ್ಲಿ ಅವರು ತುಂಬ ಕ್ರೂರತೆಯಿಂದ ಮೆರೀತಾ ಇದ್ದಾರೆ. ಆ್ಯಕ್ಚುಲಿ ಇದು ಹಿಂದೂಸ್ತಾನದಲ್ಲೇ ಹಿಂದೂಗಳಿಗೆ ಬೆಲೆ ಇಲ್ಲ ಅನ್ನೋ ಥರ ಆಗಿದೆ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಹರ್ಷಿಕಾ ಮತ್ತು ಭುವನ್ ಅಂತ ಆ್ಯಕ್ಟರ್ಸ್ಗಳಿಗೆ ಹಲ್ಲೆ ಮಾಡಿದ್ದಾರೆ. ಇದೇನಿದೆ ನ್ಯಾಯ? ಈ ಮುಸಲ್ಮಾನರಿಗೆ ಬುದ್ಧಿ ಕಲಿಸೋರೇ ಇಲ್ವಾ? ಇವಾಗ ಏನಂತ ಅಂದರೆ ಮುಸ್ಲಿಮ್ಸ್ ಸಮಾಜದ ಮುಖಂಡರು ಈ ಥರದ ಹಲ್ಲೆ ಮಾಡೋರನ್ನೆಲ್ಲ ಅವರು ಮುಸ್ಲಿಮ್ ಇದರಿಂದನೇ, ಮಸೀದಿಯಿಂದನೇ ತೆಗೆದುಬಿಡ್ಬೇಕು. ಮುಸ್ಲಿಂ ಸಮಾಜದವರು ಈ ಥರ ಹಂತಕರನ್ನ, ಕಳ್ಳರನ್ನ ಅವ್ರ ಮಸೀದಿಗೆ ಸೇರಿಸ್ಬಾರ್ದು. ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಇಲ್ಲ ಅಂದರೆ ಇವರು ಇದೇ ಥರ ಮಾಡಿಕೊಂಡು ಗುಂಡಾಗಿರಿ ಮಾಡಿಕೊಂಡು ಇಂಡಿಯಾನ ಪಾಕಿಸ್ತಾನ ಮಾಡಿಬಿಡ್ತಾರೆ. ಫಸ್ಟು ಇದನ್ನೆಲ್ಲ ಮಟ್ಟ ಹಾಕಲೇಬೇಕು. ಪೊಲೀಸರು ಅಷ್ಟೇ, ಅವರನ್ನು ಹೊರಗಡೆ ಬಿಡಬಾರ್ದು, ಕೈ ಕಾಲು ಕಟ್ ಮಾಡಿಬಿಡ್ಬೇಕು ಅವ್ರದ್ದು. ಆವಾಗಲೇ ಅವ್ರಿಗೆ ಬುದ್ಧಿ ಬರೋದು.